ನಮಸ್ಕಾರ ಬಂದವರೇ, ನಾನು ದರ್ಖಾಸ್ತ್ ಪೋಡಿಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೆ. ಮಂಜೂರಿ ಆಗಿರ್ತಕ್ಕಂಥ ಜಮೀನು ಪೋಡಿಯಾಗಿ ದುರಸ್ತಾಗಿ ಹೊಸ ಸರ್ವೆ ನಂಬರ್ ನೀಡಬೇಕಾಗಿತ್ತು. ಸಂಬಂಧಪಟ್ಟ ಕಡತಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಬಂತು ನಾನಾ ಕಾರಣಗಳಿಂದಾಗಿ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ವಿಶೇಷ ಆಂದೋಲನ ಮೂಲಕ ಇವುಗಳನ್ನ ವಿಲೆ ಮಾಡಬೇಕು ಅಂತ ಮಾನ್ಯ ಆಯುಕ್ತರು ಭೂಮಾಪನ ಇಲಾಖೆಗೆ ನಿರ್ದೇಶನ ನೀಡುತ್ತದೆ. ಇದರ ಪ್ರಕಾರ ಮಾನ್ಯ ಆಯುಕ್ತರು ತಮ್ಮ ಸುತ್ತೋಲೆಯಲ್ಲಿ 1 ರಿಂದ 10 ನಮೂನೆಗಳನ್ನ ತಯಾರಿ ಮಾಡಲಿಕ್ಕೆ ಆದೇಶ ಮಾಡ್ತಾರೆ. ಈಗಾಗಲೇ ನಾನು ನಮೂನೆ 1 ರಿಂದ 5 ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ಸಂಬಂಧಪಟ್ಟಂತ ತಾಲೂಕು ಕಚೇರಿ ಮುಖ್ಯಸ್ಥರಾಗಿರ್ತಕ್ಕಂಥ ತಹಸೀಲ್ದಾರ್ ಅವರು ಭರ್ತಿ ಮಾಡಬೇಕಾಗ್ತದೆ. ಇನ್ನು ನಮೂನೆ 6 ರಿಂದ 10 ಅಳತೆ ನಂತರ ಸಂಬಂಧಪಟ್ಟಂತ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಭರ್ತಿ ಮಾಡಬೇಕಾಗ್ತದೆ. ಅಂದರೆ ನಮೂನೆ 6 ರಿಂದ 10ನ್ನ ಮಾಡೋ ಉದ್ದೇಶ ಏನು ಅಂತಂತಂದರೆ, ಇದರಿಂದಾಗಿ ಎಷ್ಟು ಬಾಕಿ ಪ್ರಕರಣಗಳು ಇದ್ದಾವೆ ಇವನ್ನ ಅಳತೆ ಹೇಗೆ ಮಾಡಬೇಕು, ಹಾಗೂ ಇವಕ್ಕೆ ಸಂಬಂಧಪಟ್ಟಂತೆ ದುರಸ್ತಿಪಡಿಸಿ ಇವನ್ನ ಕಾಲೋಚಿತಗೊಳಿಸಿ ಹೊಸ ಪಡೆಯನ್ನ ಹೇಗೆ ಸೃಷ್ಟಿಸಬಹುದು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಬಹುದಾಗಿದೆ. ಹಾಗೂ ಸರ್ಕಾರಿ ಜಮೀನಿನಲ್ಲಿ ಎಷ್ಟು ಒತ್ತುವರಿ ಇದೆ ಅನ್ನೋದ್ರ ಬಗ್ಗೆ ಇದರಿಂದ ಗೊತ್ತಾಗುತ್ತೆ. ಒತ್ತುವರಿದಾರರ ಹೆಸರು ಸಹ ಗೊತ್ತಾಗುತ್ತೆ ಮತ್ತು ಒತ್ತುವರಿ ವಿಸ್ತೀರ್ಣನೂ ಸಹ ಇದರಿಂದ ನಮಗೆ ಗೊತ್ತಾಗ್ತದೆ. ಒತ್ತುವರಿ ರಹಿತ ಜಮೀನು ಎಷ್ಟಿದೆ ಅನ್ನೋದು ಗೊತ್ತಾದಾಗ ಯಾವುದೇ ವಿವಿಧ ಯೋಜನೆಗಳಿಗೆ ಸರ್ಕಾರ ಜಮೀನನ್ನ ಮಂಜೂರು ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಎಷ್ಟು ಜನ ತಮ್ಮ ಜಮೀನಿನಲ್ಲಿ ಸ್ವಾಧೀನದಲ್ಲಿ ಇದ್ದಾರೆ, ಯಾರ್ಯಾರು ಇಲ್ಲ ಅನ್ನೋ ಮಾಹಿತಿ ನಮಗೆ ಗೊತ್ತಾದರೆ ಹೊಸ ನಮೂನೆಗಳಲ್ಲಿ ಅಂದರೆ ಅರ್ಜಿಗಳನ್ನ ಹಾಕಿದಾಗ ಸಂಬಂಧಪಟ್ಟವ್ರಿಗೆ ಮಂಜೂರಾತಿ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ನಮೂನೆ 6 ರಿಂದ 10ನ್ನ ನಾವು ಭರ್ತಿ ಮಾಡಲೇಬೇಕಾಗ್ತದೆ. ಹಾಗಾದರೆ ನಮೂನೆ 6ರಲ್ಲಿ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಯಥಾವತ್ತಾಗಿ ಗ್ರಾಮ ಹೋಬಳಿ ಬರ್ತಾರೆ. ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಒಟ್ಟು ಜಮೀನನ್ನ ಸರ್ವೆ ನಂಬರ್ನ ಅಳತೆ ಮಾಡಿಬಿಟ್ಟು ಪ್ರತಿಯೊಂದು ಹಿಸ್ಸೆದಾರರಿಗೂ ಅಂದರೆ ಅನುಭವದಾರರಿಗೂ ಒಂದೊಂದು ಬ್ಲಾಕ್ ನಂಬರ್ ಕೊಡ್ತಾ ಹೋಗ್ತಾರೆ. ಕೊಟ್ಟ ನಂತರ ಈ ಒಂದು ನಮೂನೆಯನ್ನ ಭರ್ತಿ ಮಾಡಬೇಕಾಗ್ತದೆ. ಅಳತೆಯಾದಂತೆ ಬ್ಲಾಕ್ ಸಂಖ್ಯೆ ಅಂದರೆ ಅದರಲ್ಲಿ ಒಂದು 50 ಬ್ಲಾಕ್ ಇತ್ತು ಅಂತಂದ್ರೆ ಇಲ್ಲಿ 50 ಬ್ಲಾಕ್ನ ನಾವು ಭರ್ತಿ ಮಾಡಬೇಕಾಗ್ತದೆ. ಹೊಸ ಸರ್ವೆ ನಂಬರ್ ಅಥವಾ ಪೈಕಿ ನಂಬರ್ ಅಂದರೆ ಈಗಾಗಲೇ ಹೊಸ ಸರ್ವೆ ನಂಬರ್ ಆಗಿತ್ತು ಅಂತಂದ್ರೆ ಇಲ್ಲಿ ಹೊಸ ಸರ್ವೆ ನಂಬರ್ ಬರೀಬೇಕು, ಇಲ್ಲ ಅಂತಂದ್ರೆ ಪೈಕಿ ನಂಬರ್ ಅಂತ ಬರೀಬೇಕಾಗ್ತದೆ. ಫಾರಂ ಸಂಖ್ಯೆ ಅಂತಂದ್ರೆ ನಮೂನೆ 50, 53, 94C ನಲ್ಲಿ ಹಾಕಿದ ಅನ್ನೋದ್ರ ಬಗ್ಗೆ ಇಲ್ಲಿ ದಾಖಲಿಸಬೇಕಾಗ್ತದೆ. ಫಾರಂನಂತೆ ಹೆಸರು ಅಲ್ಲಿ ಏನ್ ನಮೂನೆಯಲ್ಲಿ ಅವನು ಅರ್ಜಿಯಲ್ಲಿ ಹೆಸರನ್ನ ನಮೂದಿನ ಅದೇ ಅರ್ಜಿನ ಇಲ್ಲಿ ದಾಖಲಿಸಬೇಕಾಗ್ತದೆ. RTC ಅಂತ ಹೆಸರು ಅಂದ್ರೆ ಪ್ರಸ್ತುತ ಯಾರ ಹೆಸರಿನಲ್ಲಿ RTC ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ದಾಖಲೆ ಮಾಡಬೇಕಾಗ್ತದೆ. ಪೋಡಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ದಾಖಲೆ ಮಾಡಲೇಬೇಕಾಗ್ತದೆ. ಅಳತೆ ವೇಳೆಯಲ್ಲಿ ಹಾಜರಾತಿ ಅಂದ್ರೆ ಈ ಅಳತೆ ಮಾಡೋದ್ರಲ್ಲ ಈ ಪ್ರಸ್ತುತ ಈ ಸಂದರ್ಭದಲ್ಲಿ ಅರ್ಜಿದಾರ ಹಾಜರಿದ್ದ ಇಲ್ವ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಬೇಕಾಗ್ತದೆ. ಸಾರ್ವಜನಿಕ ಅಥವಾ ಖಾಸಗಿ ಅಥವಾ ಕುಷ್ಟಿ ಜಮೀನಾಗಿದೆಯಾ ಅಥವಾ ಯಾವ್ದಾದ್ರು ಖಾಸಗಿ ವ್ಯಕ್ತಿಗಳು ಪ್ರೈವೇಟ್ ಇವರು ಇದನ್ನ ಉಳುಮೆ ಮಾಡ್ತಾ ಇದ್ದಾರೆ ಬಗ್ಗೆ ಇಲ್ಲಿ ದಾಖಲಿಸಬೇಕಾಗ್ತದೆ. ಅನುಭವದಂತೆ ಹೆಸರು ಅಂದ್ರೆ ಈಗ ಈ ಪ್ರಸ್ತುತ ಯಾರು ಈ ಸಂಬಂಧಪಟ್ಟ ಬ್ಲಾಕ್ ನಲ್ಲಿ ಸ್ವಾಧೀನದಲ್ಲಿ ಇದ್ದಾರೆ ಅನ್ನೋ ಅವರ ಹೆಸರನ್ನ ಇಲ್ಲಿ ದಾಖಲೆ ಮಾಡಬೇಕು. ಇನ್ನು ಕಾಲಂ ನಂಬರ್ 10ರಲ್ಲಿ ಗುತ್ತಿಗೆ ಇರುತ್ತೆ ಅಂದ್ರೆ ಸರ್ಕಾರದಿಂದ ಯಾವುದೇ ಉದ್ದೇಶಕ್ಕೆ ಗುತ್ತಿಗೆಯನ್ನು ಪಡೆದಿದ್ರೆ ಅದರಲ್ಲಿ ಅಥವಾ ಪಾಣಿ ಅಂತ ಏನ್ ಹೆಸರಿರುತ್ತೆ ಅದನ್ನು ಬರಬೇಕಾಗ್ತದೆ. ಅಥವಾ 94C ನಂತೆ ಏನು ಅರ್ಜಿಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಬರುತ್ತೆ. ಪೋಡಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಸ್ತೀರ್ಣವನ್ನು ದಾಖಲಿಸಬೇಕಾಗ್ತದೆ. ದುರಸ್ತಿ ಆಗದಿದ್ದಲ್ಲಿ ನಂತರ ಅನುಭವದಂತೆ ವಿಸ್ತೀರ್ಣ ಇಲ್ಲಿ ಒಂದ್ಸರಿ ಏನಾಗ್ತದೆ, ಪೋಡಿ ಆಗದಿದ್ದಾಗ ಇಲ್ಲಿ ಅನುಭವದಂತೆ ಹೆಚ್ಚುವರಿ ಇರ್ತಾರೆ. ಅದಕ್ಕೋಸ್ಕರ ಈ ಕಾಲದಲ್ಲಿ ಅನುಭವದಂತೆ ಎಷ್ಟು ವಿಸ್ತೀರ್ಣ ಇದೆ,
ಪೋಡಿ ಆಗದೆ ಇದ್ದಾಗ ಅವನಿಗೆ ಮಂಜೂರಾಗಿರ್ತಕ್ಕಂಥ ವೇಸ್ಟ್ ಇದೆ ಏನಾದ್ರು ಬರಬೇಕು. ಇಲ್ಲಿ ಇದರಲ್ಲಿ ಏನಾದ್ರು ವ್ಯತ್ಯಾಸ ಇತ್ತು ಅಂತಂದ್ರೆ ಹೆಚ್ಚಿದ್ರೆ ಹೆಚ್ಚು ಅನುಭವದಲ್ಲಿದ್ರೆ ಹೆಚ್ಚು ಅಂತ ಬರಬೇಕು, ಕಡಿಮೆ ಅನುಭವದಲ್ಲಿದ್ರೆ ಕಡಿಮೆ ಅಂತ ದಾಖಲಿಸಬೇಕಾಗ್ತದೆ. ರೆವಿನ್ಯೂ ನಕ್ಷತೆ ಲಭ್ಯತೆ ಅಂದ್ರೆ ಮಂಜೂರಿಗಿಂತ ಮುಂಚೆ ಒಂದು ನಕ್ಷೆ ತಯಾರು ಮಾಡ್ತಾರೆ ಅಂತ ನಾನು ಈಗಾಗಲೇ ತಿಳಿಸಿದ್ದೆ. ಸಂಬಂಧಪಟ್ಟಂತ ರೆವಿನ್ಯೂ ನಕ್ಷತೆ ಇದ್ರೆ ಇದೆ ಅಂತ ಬರೀಬೇಕು, ಇಲ್ಲಿದ್ರೆ ಇಲ್ಲ ಅಂತ ಬರೀಬೇಕು. ರೆವಿನ್ಯೂ ನಕ್ಷತೆ ಸ್ಥಳ ಬದಲಾವಣೆ ಆಗಿದೆಯೇ ಅಂತಂದ್ರೆ ಸ್ಥಳದಲ್ಲಿ ಆತ ಮಂಜೂರಿ ಜಾಗದಲ್ಲಿ ಇದ್ದಾನೋ ಅಥವಾ ಬೇರೆ ಕಡೆ ಇದ್ದಾನೆ ಅನ್ನೋದನ್ನ ಇಲ್ಲಿ ದಾಖಲಿಸಬೇಕಾಗುತ್ತೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ನಾನು ತಮಗೆ ನಮೂನೆ 7, 8, 9, 10 ಬಗ್ಗೆ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.